ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಭುರಾಜ್. ಮೂಲತಃ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಚಿಕ್ಕ ಹೆಸರೂರು ಅನ್ನುವಂಥ ಗ್ರಾಮದವನು. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ನಾನು ಕರ್ನಾಟಕದ ಪ್ರಸಿದ್ಧ ರಂಗಶಾಲೆಗಳಲ್ಲಿ ಒಂದಾದಂಥ ನೀನಾಸಂನ ಅಲುಮಿನಿ. ಆ ನೀನಾಸಂ ತಿರುಗಾಟದಲ್ಲೂ ನಾನು ಕಾರ್ಯವನ್ನು ನಿರ್ವಹಿಸಿದ್ದೀನಿ. ತದನಂತರ ಕರ್ನಾಟಕದಾದ್ಯಂತ ಸುಮಾರು ರಂಗತಂಡಗಳಲ್ಲಿ ನಟ, ನಿರ್ದೇಶಕನಾಗಿ, ತಂತ್ರಜ್ಞನಾಗಿ ಕೆಲಸವನ್ನು ನಿರ್ವಹಿಸಿದ್ದೀನಿ. ಕಿರುತೆರೆಯಲ್ಲಿ ಬರುವಂತಹ ಜಿ ಕನ್ನಡ, ಕಲರ್ಸ್ ಕನ್ನಡದ ಈ ಚಾನಲ್ಗಳಲ್ಲಿ ಬರುವಂತಹ ರಿಯಾಲಿಟಿ ಶೋಸ್ಗಳಾದ ಡ್ರಾಮಾ ಜೂನಿಯರ್ಸ್, ಕಾಮಿಡಿ ಕಿಲಾಡಿ, ಮಹಾನಟಿ, ಕಲರ್ಸಲ್ಲಿ ಬರುವಂಥ ಗಿಚ್ಚಿಗಿಲಿ, ಈ ಥರದ ಕಾರ್ಯಕ್ರಮಗಳಿಗೆ ನಾನು ಮೆಂಟರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದೀನಿ. ಬೆಂಗಳೂರು ಹೊರತುಪಡಿಸಿ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಕ್ಕಳ ರಂಗಭೂಮಿ, ಆಮೇಲೆ ಯುವಕರ ರಂಗ ತರಬೇತಿ, ಯುವಕರಿಗೆ ನಾಟಕಗಳನ್ನು ಮಾಡಿಸುವಂಥದ್ದು, ಈ ಥರದ ಕಾರ್ಯಗಳನ್ನು ಮಾಡ್ತಾ ನಾನು ನನ್ನ ರಂಗಭೂಮಿಯ ಅನುಭವವನ್ನು ಪಡಿತಾ ಇದ್ದೀನಿ. ನಾವು ಬೆಂಗಳೂರಿನಲ್ಲಿ ಒಂದು ರಂಗಭೂಮಿಯ ಕುರಿತಾದಂಥ ಒಂದು ಚಟುವಟಿಕೆಯನ್ನು ಮಾಡಬೇಕು, ಒಂದು ಇಂಡಿಪೆಂಡೆಂಟಾಗಿ ಮಾಡಬೇಕು ಅಂದಾಗ ಸ್ಫೂರ್ತಿಧಾಮ ನಮ್ಮ ಜೊತೆ ಕೈ ಜೋಡಿಸಿದಾಗ ಸ್ಫೂರ್ತಿಧಾಮ, ಲೋಕ ಸಂಸ್ಕಾರಿ ಮತ್ತು ರಂಗಧ್ವನಿ ಅಂತ 3 ತಂಡಗಳು ಸೇರಿಕೊಂಡು ಈ ವರ್ಷ ಮಕ್ಕಳ ಮೇಳ ಅನ್ನುವಂಥ ಒಂದು ರಂಗ ಶಿಬಿರವನ್ನು ಮೇ 6ರಿಂದ ಮೇ 26ರವರೆಗೆ ಆಯೋಜನೆ ಮಾಡಿಕೊಂಡು ಅದರ ಯಶಸ್ವಿಯನ್ನುಗೊಳಿಸ್ಕೊಂಡು ನಾಳೆ ಕಲಾಗ್ರಾಮದಲ್ಲಿ, ಅಂದರೆ ಮೇ 26, 2026ರಂದು ಕಲಾಗ್ರಾಮದ ಸಮುಚ್ಚಯ ಭವನದಲ್ಲಿ ಸಾಯಂಕಾಲ 7 ಗಂಟೆಗೆ ನಮ್ಮ ಮಕ್ಕಳು ಕಲಿತಂತಹ ನಾಟಕದ ಪ್ರದರ್ಶನವಿದೆ. ತಾವೆಲ್ಲರೂ ಈ ನಾಟಕವನ್ನು ನೋಡ್ಲಿಕ್ಕೆ ಬರಬೇಕು. ಈ ನಾಟಕವನ್ನು ಮಿಥುನ್ ಅವರು ನಿರ್ದೇಶನ ಮಾಡಿದ್ದಾರೆ. ಸಹಾಯಕರಾಗಿ ಬೃಂದ ಅವರಿದ್ದಾರೆ. ಜೊತೆಗೆ ಟೆಕ್ನಿಕಲ್ ಸಪೋರ್ಟ್ ಆಗಿ ಅನುಪಮ ಅವರಿದ್ದಾರೆ. ಆಮೇಲೆ ಭೀಮರಾಯ್ ಅವರಿದ್ದಾರೆ. ಜೊತೆಗೆ ಅಖಿಲೇಶ್ ಅವರಿದ್ದಾರೆ. ಈ ಒಟ್ಟಾರೆ ಶಿಬಿರದ ನಿರ್ದೇಶನವನ್ನು ಮುರಳಿ ಅವರು ಮಾಡಿದ್ದಾರೆ. ನಾನು ಈ ಶಿಬಿರದ ಸಂಚಾಲಕನನ್ನಾಗಿ ಮಾಡಿದ್ದೀನಿ. ನಾಳೆ ನಮ್ಮ ಮಕ್ಕಳು ನಾಟಕವನ್ನು ಪ್ರದರ್ಶನ ಮಾಡ್ತಿದ್ದಾರೆ. ದಯಮಾಡಿ ತಾವೆಲ್ಲರೂ ಬನ್ನಿ. ಇದರ ಜೊತೆಗೆ ಇನ್ನೊಂದು ಖುಷಿ ಸುದ್ದಿ ಏನಂದರೆ, ನನ್ನ ರಂಗಭೂಮಿ, ಸಿನಿಮಾ, ಕಿರುತೆರೆ ಮತ್ತು ಪ್ರವಾಸ, ಈ ಥರದ ಒಂದಿಷ್ಟು ವಿಷಯಗಳನ್ನು ನಾಡಿನ ಸಮಸ್ತ ಜನಕ್ಕೆ ಉಣಬಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನೊಂದು ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡ್ಕೊಂಡು ಆ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ರಂಗಧ್ವನಿ ಅಂತ ಯೂಟ್ಯೂಬ್ ಚಾನಲ್. ಆ ಯೂಟ್ಯೂಬ್ ಚಾನಲ್ನ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನಮ್ಮ ಪ್ರತಿಯೊಂದು ವಿಡಿಯೋ ಮತ್ತು ನಮ್ಮ ತುಣುಕುಗಳನ್ನು ತಾವೆಲ್ಲರೂ ಖುಷಿಪಟ್ಟು ಲೈಕ್ ಮಾಡ್ಕೋಬೇಕು. ನಮಗೆ ಇಡೀ ಕನ್ನಡ ಕುಲ ಕೋಟಿ ಬಾಂಧವರು ನಮ್ಮ ತಂಡವನ್ನು, ನಮ್ಮ ಕೆಲಸವನ್ನು ತಾವೆಲ್ಲರೂ ಖುಷಿಯಿಂದ ನೋಡಿ ಹರಿಸ್ಬೇಕು, ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾಳೆ ಸಿಗೋಣ ಸಾಯಂಕಾಲ 7 ಗಂಟೆಗೆ. ನಮಸ್ಕಾರ.